ನಮಸ್ಕಾರ. ಮನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲಲಿತಾ ಇವತ್ತು ವಿಧವೆಯರನ್ನ ವಹಿಸ್ಕೊಂಡು ಮಾತಾಡಿದ್ಲಲ್ಲ ಅಂತ ಹೇಳ್ಬಿಟ್ಟು ಊರ ಜನ ಎಲ್ಲ ಅಂದರೆ ಗ್ರಾಮ ಪಂಚಾಯಿತಿ ಯಾವ್ಯಾವ ಊರು ಸೇರ್ತವೋ ಎಲ್ಲರೂ ಧರಣಿ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ಗಂಡ ಇಲ್ಲದಿದ್ದವ್ರಿಗೂ ಆದ್ಯತೆ ಕೊಟ್ಟರೆ ಮುತ್ತೈದೆಯರಿಗೆ ಮರ್ಯಾದೆ ಹೋಗುತ್ತೆ ಅನ್ನೋದು ಆ ಊರವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇವಳು ಪರಮೇಶ್ವರಿ ಎತ್ಕಟ್ಟಿರ್ತಾಳೆ ಅವ್ರನ್ನೆಲ್ಲ, ಒಳ್ಳಿಂದೊಳಗೆ ಎತ್ಕಟ್ಬಿಟ್ಟಿರ್ತಾಳೆ. ಇದನ್ನು ಈ ರೀತಿ ಆಗೋಕ್ಕೆ ಬಿಡಬಾರ್ದು, ಇದು ನೂರಾರು ವರ್ಷಗಳಿಂದ ಬಂದಿರೋಂಥ ಪದ್ಧತಿನ ಈಗ ಮುರಿಯೋಕ್ಕೆ ಬಿಡಬಾರ್ದು ಅಂತೇಳ್ಬಿಟ್ಟು. ಆವಾಗ ಏನಾಗುತ್ತೆ ಅಂತಂದರೆ ಅದನ್ನು ಪಾಪ ಗಂಡನ ಜೊತೆ ಹೇಳ್ಕೊತಾಳೆ. ದೊರೆ ಹಿಂಗಾಯ್ತು ದೊರೆ, ಹಂಗಾಯ್ತು ದೊರೆ, ಪ್ರತಿ ದಿವಸನೂ ಹೇಳ್ಕೊತಾಳೆ. ಆಮೇಲೆ ಇಲ್ಲಿ ಮಾವ ಮತ್ತು ಅಳಿಯ ಮತ್ತು ಮಗ ಸೊಸೆ ಎಲ್ಲ ಒಂದು ಮೀಟಿಂಗಲ್ಲಿ ಈ ಥರ ಮಾಡಿದ ತಪ್ಪು ಅಂತೇಳಿ ಲಲಿತಂಗೆ ಅಲ್ಲೂ ಚಿಮಾರಿ ಹಾಕಂಗೆ ಮಾಡ್ತಾರೆ. ಗಂಡನೂ ಅದಕ್ಕೆ ಸಪೋರ್ಟ್ ಇದ್ದಾನೆ, ಯಾರು ಮಾವ ಸಪೋರ್ಟ್ ಇರ್ತಾನೆ. ಮಾವ ಆ ಕಡೆಗೂ ಇರ್ತಾನೆ, ಈ ಕಡೆಗೂ ಇರ್ತಾನೆ. ಇವಂದು ಹೆಂಗೆ ಅಂತಲೇ ನಂಬೋಕ್ಕಾಗಲ್ಲ. ಇನ್ನು ದೊಡ್ಡ ಸೊಸೆ ಅತ್ತೆ ಹೆಂಗೆ ಹೇಳ್ತಾಳೋ, ಅತ್ತೆ ತಪ್ಪು ಅಂತ ಗೊತ್ತಿದ್ರೂ ಕೂಡ ಅತ್ತೆಗೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅತ್ತೆನ ದೂರ ಮಾಡ್ಕೊಂಡ್ರೆ ಅವಳಿಗೆ ಮನೆಯಲ್ಲಿ ಇರೋಕ್ಕಾಗಲ್ಲ. ಅವಳೇ ಅನ್ಕೋತಾಳೆ ಬಾಯಿ ಬಿಟ್ಟು, ಈ ಅತ್ತೆ ಏನೇ ಕೆಟ್ಟದ್ದು ಮಾಡಿದ್ರು ಅದಕ್ಕೂ ಓಕೆ ಅನ್ನಬೇಕು, ಒಳ್ಳೇದು ಮಾಡಿದ್ರು ಓಕೆ ಅನ್ನಬೇಕು, ಇಲ್ಲಾಂದರೆ ಅದಕ್ಕೆ ಇದಾಗುತ್ತೆ ಅಂತೇಳ್ಬಿಟ್ಟು ಹೀಗೆ ಧಿಕ್ಕಾರ ಲಲಿತಾ ಮೇಡಮ್ಗೆ ಧಿಕ್ಕಾರ ಅಂತ ಕೂಗ್ತಾನೆ ಇರ್ತಾರೆ. ಏನು ವಿಷಯ ಧಿಕ್ಕಾರ ಹಾಕೋಂಥದ್ದು ಏನಾಯಿತು ಅಂದರೆ ಹಿಂಗೆ ವಿಧವೆಯರಿಗೆ ಕುಂಕುಮ ಕೊಟ್ಟು ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟಿದ್ದು ತಪ್ಪಲ್ವಾ ಅಂತ ಹಿಂಗೆ ಕೇಳ್ತಾ ಇರ್ತಾರೆ. ಅದಕ್ಕೆ ಅವಳಿಗೆ ಅದ್ರಲ್ಲಿ ತಪ್ಪೇನಿದೆ ದೊರೆ, ಅವರು ಮನುಷ್ಯ ತಾನೇ, ಏನು 1 ತಿಂಗಳು 2 ತಿಂಗಳು ಗಂಡ ಸತ್ತುಬಿಟ್ರೆ ಅವರು ಗಂಡ ಸತ್ರ ಅಂದರೆ ಇವರೇ ಸತ್ತೋಗ್ಬಿಡ್ಬೇಕಾ, ಇವ್ರು ಬದುಕಂಗೆ ಇಲ್ವ ಇನ್ನು ಅಂತ ಕೇಳ್ತಾಳೆ ಗಂಡನ್ನ. ಅದೇ ಲಲಿತಾ, ಸಮಾಜ ಹೆಂಗಿರುತ್ತೆ ಹಂಗಿರಬೇಕು, ಏನು ಮಾಡೋಕ್ಕಾಗುತ್ತೆ ಅಂತ ಇವಳು ಅಂದರೆ ಲಲಿತನ ಆಫೀಸಲ್ಲಿ ಗಂಡ ಮಾತ್ರ ಒಳಗೋಗಿರ್ತಾನೆ, ಹೊರಗಡೆ ಧಿಕ್ಕಾರ ಅಂತ ಕೂಗ್ತಾ ಇರ್ತಾರೆ. ಮಾವನೂ ಸಪೋರ್ಟು ಧಿಕ್ಕಾರ ಕೂಗೋಕ್ಕೆ, ಅತ್ತೆನೂ ಸಪೋರ್ಟು. ಇವಳು ಪಾಪ ಗಂಡ ಒಬ್ಬ ಇವಳು ಪರವಾಗಿರ್ತಾನೆ ಅಷ್ಟೇ. ಈ ಅತ್ತೆಗೆ ಬಡವ್ರ ಕೇರಿ ಹುಡುಗಿ ಅಂತೇಳಿ ಸಿಟ್ಟು, ಮಗ ಮದುವೆ ಮಾಡ್ಕೊಬಿಟ್ಟವನೆ ಅಂತೇಳಿ. ಇವತ್ತು ಹೆಂಗೂ ಅವಳು ಅಧಿಕಾರದಿಂದ ಕೆಳಗಿಳಿತಾಳೆ. ಸೊಸೆಗೆ ಹೇಳೋದು, ದೊಡ್ಡ ಸೊಸೆಗೆ, ಎಲ್ಲಾದರೂ ಒಂದು ನಿಮ್ಮ ಕಡೆ ಹುಡುಗಿ ಇದ್ದರೆ ನೋಡು, ಜೈಗೆ ಮದುವೆ ಮಾಡಿಬಿಡ್ತೀನಿ ಅಂತೇಳಿ. ಅದಕ್ಕೆ ಅವಳು ಹೇಳ್ತಾಳೆ, ಹೌದಾ ಮದುವೆ ಮಾಡ್ತೀರಾ ಜೈಗೆ, ಈಗ ಆಗಿತ್ತಲ್ಲ ಅತ್ತೆ, ಇನ್ನೆಂಥ ಮದುವೆ ಮಾಡ್ತೀರಾ ಅಂತ ಕೇಳ್ತಾಳೆ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ರೇ, ಇವತ್ತು ರಾಜಾರಾಮಿಗೆ ಕೊಟ್ಟರೆ ಇನ್ನೆಲ್ಲಿ, ಅವಳು ನನ್ನ ಮನೇಲಿ ಇಟ್ಕೊಳ್ಳಲ್ಲ, ನಾನು ಇಲ್ಲಿಂದ ಓಡಿಸ್ತೀನಿ, ಬಡರ್ಕೇರಿಗೆ ಹೋಗ್ಬೇಕು ಅವಳು ಅಂತ ಹೇಳ್ತಾಳೆ. ಹೌದಾ, ಅದೆಲ್ಲ ಆಗುತ್ತೆ ನಿಮ್ಮ ಕೈಯಲ್ಲಿ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು, ಸರಿ ಅತ್ತೆ ನೋಡೋಣಂತೆ, ಅವರ ಇದ್ದರೆ ಹೇಳ್ತೀನಿ ಅಂತ ಹೇಳ್ತಾಳೆ. ಗಂಡಗೆ ಸಪೋರ್ಟಿಗೆ ದುಡ್ಡು ಬೇಕು ಕೊಡೋದಕ್ಕೆ, ಹಂಗಾಗಿ ಆ ಥರ ಹೇಳ್ತಾಳೆ. ಆಮೇಲೆ ಅಲ್ಲಿ ವಿಧವೆಯರು ಇನ್ನೂ 1-2 ಜನಕ್ಕೆ ಸಪೋರ್ಟ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಆ ದ್ವೇಷ, ಅಸೂಯೆ, ಅದನ್ನು ಇವಳು ಅದನ್ನು ಇದು ಮಾಡ್ಕೊಳ್ಳೋಕ್ಕೋಸ್ಕರ ಮನೆಯವರಿಂದ ಹಿಡಿದು ಊರವ್ರಿಗೆಲ್ಲ ಎತ್ಕಟ್ಬಿಟ್ಟಿದ್ದಾರೆ. ಆಮೇಲೆ ಅವ್ರ ಅಪ್ಪ ಕೂಡ ಬಂದು ಅಲ್ಲಿ ಭಾಷಣ ಚೆನ್ನಾಗಿ ಮಾಡ್ತಾಳೆ ಲಲಿತಾ. ಭಾಷಣ ಚೆನ್ನಾಗಿ ಮಾಡಿ ಎಲ್ಲರಿಗೂ ಅರ್ಥ ಆಗಂಗೆ ಭಾಷಣ ಮಾಡಿದ ಮೇಲೆ ಲಲಿತಂದೇ ಓಕೆ ಅಂತ ಆಗುತ್ತೆ. ಆವಾಗ ಏನೂ ಮಾಡೋಕ್ಕಾಗಲ್ಲ, ಮಾವ ಕೂಡ ಲಲಿತಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಆವಾಗ ಈ ಥರ ಎದ್ದೆತ್ತಿನ ಬಾಲ ಹಿಡಿಯೋದೆ, ಬಿದ್ದೆತ್ತಿನ ಬಾಲ ಯಾರೂ ಹಿಡಿಯಲ್ಲ ಅನ್ನೋದಕ್ಕೆ ಇದಕ್ಕೆ ಉದಾಹರಣೆ ಕೊಡೋದು. ಆಮೇಲೆ ಕರೆಕ್ಟಾಗಿ ಮಾತಾಡ್ತಾಳೆ. ಮಾತಾಡಿದ್ದಕ್ಕೆ ಕರೆಕ್ಟಾಗಿ ಅವರಿಗೆಲ್ಲ ಮನವರಿಕೆ ಆಗುತ್ತೆ. ಸರಿ ಅಂತೇಳ್ಬಿಟ್ಟು ಲಲಿತಾ ಮೇಡಮು ರಾಜಾರಾಮಿಗೆ ಕೊಡೋದು ಬೇಡ, ಅವ್ರು ಕರೆಕ್ಟಾಗಿ ಮಾತಾಡ್ತಾರೆ ಅಂತ ಆಗುತ್ತೆ. ಆವಾಗ ಖುಷಿ ಆಗುತ್ತೆ. ಇಲ್ಲಿ ಪರಮೇಶ್ವರಿ ಉರ್ಕತಾ ಇದ್ದಾಳೆ, ಏನಿವತ್ತು ರಾಜೀನಾಮೆ ಆಗೇ ಹೋಗುತ್ತೆ, ಅವಳು ಮನೆಗೆ ಬಂದೇ ಬರ್ತಾಳೆ ವಾಪಸ್ಸು, ಧಿಕ್ಕಾರಕ್ಕೆ ಹೋಗ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ಲು, ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತೇಳ್ಬಿಟ್ಟು ಅವಳು ಉರ್ಕತಾ ಇರ್ತಾಳೆ ಹಾಕ್ಕೊಂಡು ಅವ್ರ ಅತ್ತೆ. ಲಲಿತೆಗೆ ಖುಷಿಯಾಗೋಗುತ್ತೆ. ಏನಮ್ಮ
ನೀನು ಎಷ್ಟೇ ಅವಳಿಗೆ ತೊಂದರೆ ಕೊಟ್ಟರು ನೋಡಮ್ಮ, ಅವಳು ಹೆಂಗೆ ಮಾತಾಡಿ ಬಗೆಹರಿಸಿ ಒಳ್ಳೇದು ಮಾಡ್ಕೊಂಡ್ಳು. ಅದಲ್ವಾ ಹೆಣ್ಮಕ್ಳದು ಜಾಣತನ, ನೋಡಮ್ಮ ಹೆಂಗೆ ಅಂತ ಹೇಳ್ತಾಳೆ. ನೀನು ವಹಿಸ್ಕೊಂಡು ಬರಬೇಡ ಮಾತಾಡೋಕ್ಕೆ, ಸುಮ್ಮನಿದ್ಬಿಡು ಅಂತೇಳಿ ಬೈತಾಳೆ ಅವಳಿಗೂ. ಅವಳು ಸುಮ್ಮನೆ ನಿಂತ್ಕೋತಾಳೆ. ಎಲ್ಲ ಕಥೆನೂ ನೋಡ್ತಾ ಇರ್ತಾರೆ, ಸುಮ್ಮನೆ ನಿಂತಿರ್ತಾಳೆ ಅಷ್ಟೇ. ಆಮೇಲೆ ನಗಾಡ್ತಿರ್ತಾಳೆ. ಕೊನೆಗೆ ಉಲ್ಟಾ ಹೊಡಿತಲ್ಲ ಕೇಸು ಅಂತೇಳಿ. ವಿಡಿಯೋ ನೋಡ್ತಾ ಇದ್ದಾಗ ಖುಷಿಯೋ ಖುಷಿ. ಇನ್ನೇನು ಹಾಗೆ ಹೋಯ್ತು, ರಾಜೀನಾಮೆ ಕೊಡೋದೇ ಅಂತ ಅಂದ್ಕೊಂಡಿರ್ತಾಳೆ. ಲೈವ್ ಪ್ರೋಗ್ರಾಮ್ ಹಾಕಿರ್ತಾರೆ. ಲಲಿತಾ ಯಾವಾಗ ರಾಜೀನಾಮೆ ಕೊಡಲ್ಲ, ಮೇಡಮ್ ಅವ್ರು ಮಾಡಿರೋದೇ ಒಳ್ಳೆಯದು, ಅವರಿಂದನೇ ಈಗ ಎಷ್ಟೋ ಹೆಣ್ಮಕ್ಳು ಬಾಳು ಉಳಿಯುತ್ತೆ ಅನ್ನೋದು ಒಂದು ಭಾಷಣೆಯಲ್ಲಿ ಗೊತ್ತಾಯ್ತೋ, ಆವಾಗ ಲಲಿತನ ಮುಖ ಇವಳು ಪರಮೇಶ್ವರಿ ಮುಖ ನೋಡೋಕ್ಕಾಗಲ್ಲ. ಆಮೇಲೆ ಅವ್ರ ಅತ್ತಿಗೆ ಕೂಡ ಅವಳು ಮುಖ ಇಷ್ಟು ತಪ್ಪ ಮಾಡಿಕೊಂಡು ಮೀನಾಕ್ಷಿ ಮುಖ ನೋಡ್ತಿರ್ತಾಳೆ. ಹೌದು ಅದಕ್ಕೆ ನೀವು ಕೂಡ ಅಮ್ಮನಿಗೆ ಸಪೋರ್ಟ್ ಮಾಡ್ತೀರಲ್ಲ, ನೀವು ಕರೆಕ್ಟಾಗಿ ತಿಳುವಳಿಕೆ ಇರೋರು ಅವ್ರಿಗೆ ಹೇಳ್ಬೇಕಲ್ವ ಅಂತ. ಅತ್ತೆಗಿಂತ ನಾನೇನು ತಿಳುವಳಿಕೆ ಅಲ್ಲ, ಅತ್ತೆ ತಿಳುವಳಿಕೆ ಇರೋರು, ನಾನು ಅವ್ರಿಗೆ ಫಾಲೋ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾಳೆ. ಸರಿ ಆಯಿತು ಬಿಡಿ, ನಿಮ್ಗೆ ಯಾರು ಹೇಳ್ತಾರೆ, ಯಾರೂ ಹೇಳೋಕ್ಕಾಗಲ್ಲ ಅಂಥೇಳಿ ಖುಷಿಯಾಗುತ್ತೆ ಮೀನಾಕ್ಷಿಗೆ. ಸಖತ್ ಖುಷಿ ಪಡ್ತಾಳೆ. ಇವಳಿಗೆ ಅಳೋದೊಂದೇ ಬಾಕಿ. ಪರಮೇಶ್ವರಿ ಅವಳು ಸೊಸೆ ಇಬ್ಬರು ಕೂತ್ಕೊಂಡು ಅಳಬೇಕಷ್ಟೆ, ಗೊಳೋ ಅಂತ. ಹಂಗಾಗಿದೆ ಪರಿಸ್ಥಿತಿ. ಈಗ ಅವ್ರ ಮಾವ ಕೂಡ ಲಲಿತಂದೆ ರೈಟ್ ಅಂತ ಆಗುತ್ತೆ. ರಾಜಕೀಯದಲ್ಲಿರೋರ್ದು ಅಷ್ಟೇ ಅಲ್ಲ, ಲಲಿತಂದೆ ರೈಟ್ ಅಂತ ಆಗುತ್ತೆ. ಮತ್ತು ಇಲ್ಲಿ ಎಲ್ಲರೂ ಧಿಕ್ಕಾರ ಅಂತ ಕೂಗ್ತಿದ್ದರು. ಕೊನೆಗೆ ಲಲಿತಾ ಮೇಡಮ್ಮು ಕರೆಕ್ಟಾಗಿ ಹೇಳ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ ಅಂತೆಲ್ಲ ಆಯ್ತಲ್ಲ. ಆವಾಗ ಲಲಿತಾ ಮೇಡಮ್ಮು ಒಳ್ಳೇದು ಮಾಡಿದ್ರು, ಒಳ್ಳೆಯದೇ ಆಯಿತು ಅಂತೆಲ್ಲ ಮಾತಾಡ್ತಾರಲ್ಲ. ಆವಾಗ ಇವ್ರಿಗೆಲ್ಲ ಸಿಟ್ಟು, ಅಂದರೆ ಪರಮೇಶ್ವರಿ ಪರ ಬಂದಿದ್ರಲ್ಲ ಅವ್ರಿಗೆಲ್ಲ ಸಿಟ್ಟು. ಆಮೇಲೆ ನೀನೇನಮ್ಮ ಲಲಿತನ ಯಾವಾಗಲೂ ಬೈತಾ ಇರ್ತೀಯ ಅಂತ ಮೀನಾಕ್ಷಿ ಅಂತಾಳಲ್ಲ, ನೀನೇನು ಅವಳನ್ನ ವಹಿಸ್ಕೊಂಡು ಮಾತಾಡೋದು, ನೀನೇನು ನನ್ನ ಮಗಳಾಗಿದೆಯೋ ಏನು ಕತೆ ಅಂತ ಬೈತಾಳೆ. ಅಯ್ಯೋ ಸುಮ್ಮನಿರಮ್ಮ, ಯಾವಾಗ ನೋಡಿದ್ರೂ ಲಲಿತನ ಬೈತಾನೇ ಇರ್ತೀಯ ನೀನು, ಸುಮ್ಮನಿರಮ್ಮ ಅಂತ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಅಷ್ಟಕ್ಕೆ ನಿಂತೋಗುತ್ತೆ. ಆದರೆ ಇವಳು ದುಃಖ ಬೇಜಾರು, ಇವತ್ತು ಡಿವೋರ್ಸ್ ಆಗೇ ಹೋಯ್ತು, ಇನ್ನೇನು ಪ್ರಾಬ್ಲಮೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಾಗ ಈ ಥರ ಆಯ್ತಲ್ಲ ಅಂತೇಳ್ಬಿಟ್ಟು ಇವಳಿಗೆ ದುಃಖ ತಡೆಯೋಕ್ಕೆ ಆಯ್ತಾ ಇಲ್ಲ. ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಅಲ್ಲಿ ಮೀನಾಕ್ಷಿ ಬೇರೆ ಇದ್ದಾಳೆ, ಇಲ್ಲ ಅಂದಿದ್ರೆ ಈಗ ಈ ಸೊಸೆಕೆಲೆಲ್ಲ ಒದ್ರು ಬಿಡೋಳು, ಹಿಂಗಾಯ್ತು ಹಂಗಾಯ್ತು ಅಂತೇಳಿ. ಅದೆಲ್ಲ ಆಗಲೇ ಇಲ್ವೇ. ಈಗ ಮಹೇಶ್ವರಿ ಮುಖ ನೋಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಧಿಕ್ಕಾರ ವಾಪಸ್ ತಗೊಂಡು ಮೇಡಮ್ ಅವ್ರು ಕರೆಕ್ಟಾಗಿ ಮಾತಾಡ್ತಾರೆ ಅಂತ ಆಯಿತು. ಈಗ ಅವ್ರದ್ದು ಇದೇನಿದೆಯೋ ಆ ಥರ ಮಾಡ್ಕೊಂಡು ಹೋಗೋದು ಅಂತ ಆಯಿತು. ರಾಜೀನಾಮೆ ಕೊಡೋ ಅಗತ್ಯನೂ ಇಲ್ಲ, ಏನಿಲ್ಲ. ನ್ಯಾಯ ಒದಗಿಸಿದ್ದಾಯಿತು, ಇಬ್ಬರು ಹೆಣ್ಮಕ್ಳಿಗೂ ನ್ಯಾಯ ಒದಗಿಸಿದ್ದಾಯಿತು. ಅವತ್ತೊಂದು ಹೆಣ್ಮಗುದಾಗಿತ್ತು, ಈಗ ಒಂದು ಹೆಣ್ಮಗುದು. ಇಬ್ಬರಿಗೂ ನ್ಯಾಯ ಒದಗಿಸಿ ಅವರು ಸಂಸಾರ ಮಾಡೋ ರೀತಿ ಮಾತಾಡಿದ ಮೇಲೆ ಸುಮಾರು ಜನಕ್ಕೆ ಎಲ್ಲ ಸರಿ, ಲಲಿತಾ ಮಾಡ್ತಿರೋದೇ ಸರಿ ಅಂತ ಆಯಿತು. ಹಂಗಾಗ್ಬಿಟ್ಟು ಲಲಿತಾ ಮತ್ತೆ ಭೈರವಾಪುರ ಪಂಚಾಯಿತಿ ಅಧ್ಯಕ್ಷೆಯಾಗಿ ಮುಂದುವರಿತಾಳೆ. ಎಲ್ಲರಿಗೂ ಖುಷಿಯಾಗುತ್ತೆ. ಇಡೀ ಗ್ರಾಮ ಜನ ಮತ್ತು ಅಕ್ಕಪಕ್ಕದ ಊರು ಜನ ಎಲ್ಲರೂ ಖುಷಿ ಪಡ್ತಾರೆ. ತುಂಬ ಖುಷಿಯಾಗುತ್ತೆ. ಎಕ್ಸ್ಪೆಷಲಿ ಅಜ್ಜಿ ಮೀನಾಕ್ಷಿ ಗಂಡ ಇವರೆಲ್ಲ ತುಂಬ ಖುಷಿ ಪಡ್ತಾರೆ. ಬಡವ್ರಕೇರಿ ಹುಡುಗಿ ಆದರೂ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಅಂತ. ಗಂಡಗಂತೂ ಸಿಕ್ಕಾಬಟ್ಟೆ ಖುಷಿ. ಅವನು ಯಾವತ್ತೂ ಒಂದು ಮಾತಾಡ್ದವನಲ್ಲ ಆ ಥರ. ಅವತ್ತೇನಕ್ಕೆ ಅಂದರೆ ಅಮ್ಮ ಚಾಡಿ ಹೇಳ್ಕೊಟ್ಟು ಜಗಳಕ್ಕೆ ಹೋದ, ಅಷ್ಟು ಬಿಟ್ಟರೆ ಹೆಂಡ್ತಿ ಹತ್ರ ಅವ್ನು ಜಗಳಾಡ ಅಂತ ಯಾವ ಮೂಮೆಂಟೂ ಇಲ್ಲ ಹೇಳಬೇಕು ಅಂದರೆ. ಇದು ಈ ಥರ ಇತ್ತಲ್ವ, ಅದಕ್ಕೆ ಈ ಕಡೆ ಅವ್ರ ಮಾವ ಈಗ ಎದ್ದೆತ್ತಿನ ಬಾಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಅಳಿಯ ಮಾವ ಇಬ್ಬರು ಸೇರಿಕೊಂಡು ಅಯ್ಯೋ ಲಲಿತಂದೇ ಕರೆಕ್ಟು, ಲಲಿತಾ ಎಂಥ ತಲೆ ಉಪಯೋಗಿಸಿ ಹೇಳ್ತಾಳೆ, ಅವಳು ಕರೆಕ್ಟು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಲಲಿತನೇ ಕರೆಕ್ಟು, ಬೇರೆ ಯಾರು ಕೆಲವು ಸಾಧ್ಯನೇ ಇಲ್ಲ ಅದು ನಿಭಾಯಿಸೋಕ್ಕೆ, ಅವಳೇ ಕರೆಕ್ಟು ಅಂತ ಮಾವ ಹೇಳ್ತಾನೆ. ಅಯ್ಯೋ ಅವ್ರ ಮಾವರು ಹೊಗಳ್ತಿದ್ದಾರೆ, ಎಷ್ಟು ಒಳ್ಳೆ ಮನಸ್ಸಿರೋರು ಅಂತೇಳ್ಬಿಟ್ಟು ಅವರು ಅಕ್ಕಪಕ್ಕದವರೆಲ್ಲ ಅದೇ ಮಾತಾಡ್ಕೋಬೇಕಾ ದಿನವಿಡೀ, ಅಷ್ಟು ಮಟ್ಟಿಗೆ ಮಾತಾಡ್ತಾರೆ ಇವರಿಬ್ಬರೂ. ಆ ಕಡೆ ಸೊಸೆ ಮಾತಾಡಿರ್ತಾಳೆ, ಈ ಕಡೆ ಮಾವ ಮಾತಾಡಿರ್ತಾನೆ. ಹೀಗೆ ಎಲ್ಲರೂ ಒಟ್ಟೊಟ್ಟಿಗೆ ತುಂಬ ಸುಖವಾಗಿ
ಖುಷಿಯಾಗಿರುವಾಗ ದೊರೆ ಒಳ್ಳೇದಾಯಿತು ದೊರೆ, ನೀವು ಹೆಂಗೋ ಐಡಿಯಾ ಕೊಟ್ಟು ಹೆಂಗೋ ಒಳ್ಳೇದಾಯಿತು, ಇಲ್ಲ ಅಂದಿದ್ರೆ ಇವತ್ತು ರಾಜೀನಾಮೆ ಕೊಡಬೇಕಾಗಿರೋದು ಅಂತ ಹೇಳ್ತಾನೆ. ಏನಾಗಲ್ಲ, ನೀನು ಯಾಮಾರಿದೀಯ ಅಷ್ಟೇ, ನೀನು ಏನಕ್ಕೆ ಮಾಡಬೇಕು, ಮಾಡಿದ್ರೆ ಎಲ್ಲ ಪಬ್ಲಿಕ್ಕಾಗಿ ಮಾಡಿ ಸಿಕ್ಕಾಕೋತೀಯೋ ಏನು ಕತೆಯೋ ಅಂತ ಹೇಳ್ಬಿಟ್ಟು ಅವನು ಅಂತಾನೆ. ಅದು ಹೆಂಗೆ ದೊರೆ ಅದನ್ನೆಲ್ಲ ಮುಚ್ಚಿಟ್ಟು ಮಾಡೋಕ್ಕಾಗುತ್ತೆ, ಓಪನ್ನಾಗಿಯೇ ಮಾಡಬೇಕು ಹಾಗೆಲ್ಲ ಹೇಳ್ತಾಳೆ. ಸರಿ ಏನೋ ಮಾಡು ಅತ್ಲಾಗೆ ಅಂತೇಳಿ ಅವನು ಸುಮ್ಮನಾಗ್ತಾನೆ. ಏನು ಮಾಡೋಕ್ಕಾಗಲ್ಲ, ಲಲಿತನ ಏನೂ ಮಾಡೋಕ್ಕಾಗಲ್ಲ. ಅವಳು ನೋಡಿ ಇನ್ನೊಂದು ವಿಷಯ ತಂದು ಅಲ್ಲಿಗೆ ಅದನ್ನು ಸಮರ್ಥನೆ ಮಾಡ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.